ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಕಂಪನಿ ಶೇರ್ ಹೋಲ್ಡರ್ಸ್ಗೆ ಬಿಗ್ ರಿವಾರ್ಡ್ ಅನ್ನು ಕೊಟ್ಟಿದೆ. ಆ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ಏನ್ ರಿವಾರ್ಡ್ ಕೊಟ್ಟಿದೆ, ಯಾವ ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ, ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದು ನಿಮಗೆ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಕಾರ್ಯಕ್ರಮ ಆಗಿರುತ್ತೆ. ಹಾಗೆ ನೀವಿಲ್ಲಿ ವಿಡಿಯೋಸ್ ಅನ್ನ ನೀವು ಫ್ರೀ ಆದಂತ ಸಂದರ್ಭದಲ್ಲಿ ನೋಡಬಹುದಾಗಿರುತ್ತೆ. ಇಂಥ ಸಮಯದಲ್ಲಿ ನೋಡಬೇಕು ಅಂತ ಏನ್ ರೆಸ್ಟ್ರಿಕ್ಷನ್ ಇರೋದಿಲ್ಲ. ನೀವು ಎಲ್ಲ ನಿಮ್ಮ ಕೆಲಸಗಳನ್ನ ಮುಗಿಸಿ ಫ್ರೀ ಆದಂತ ಸಂದರ್ಭದಲ್ಲಿ ನೋಡುವ ಅವಕಾಶ ಇರುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತು ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ಕೊಟ್ಟಿರುವಂತ ಕಂಪನಿಯ ಕಡೆ ನಾವು ಬರೋದಾದ್ರೆ ಅದ್ಯಾವುದು ಅಂತ ನೋಡಬಹುದು. ಅಥಮ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಈ ಕಂಪನಿಯ ಬೋರ್ಡ್ ಮೀಟಿಂಗ್ ಶುಕ್ರವಾರ ಇತ್ತು. ಶುಕ್ರವಾರ ಕಂಪನಿ ಡಿಸಿಷನ್ ತಗೊಂಡಿದೆ. ಆದ್ರೆ ಈ ಡಿಸಿಷನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ನಮ್ಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಕಂಪನಿಯ ಈ ಡಿಸಿಷನ್ಗೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗಾದ್ರೆ ಏನ್ ಡಿಸಿಷನ್ ತಗೊಂಡಿದೆ, ನಾವು ಕಂಪನಿ ಸಬ್ಮಿಟ್ ಮಾಡಿರೋಂತ ಅನೌನ್ಸ್ಮೆಂಟ್ಗೆ ಬಂದಿದ್ವಿ. ಮೊದಲನೇದಾಗಿ ಇನ್ಕ್ರೀಸ್ ಇನ್ ಅಥರೈಸ್ಡ್ ಶೇರ್ ಕ್ಯಾಪಿಟಲ್ ನಿರ್ಧಾರವನ್ನು ತಗೊಂಡಿದೆ. ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡುವಂತದ್ದು ಡೇಟ್ ಇಲ್ಲಿ ನೋಡಬಹುದು 28 ನವೆಂಬರ್. ಹಾಗೆ ಎರಡನೇ ಪಾಯಿಂಟ್ ನೋಡಬಹುದು, ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್. ಕಂಪನಿ ಬೋನಸ್ ಕೊಡುವಂತ ನಿರ್ಧಾರವನ್ನು ತಗೊಂಡಿದೆ. ಹಾಗಾದ್ರೆ ಯಾವ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಕೊಡ್ತಾ ಇದೆ ನೋಡಬಹುದು. ದ ಬೋರ್ಡ್ ಹ್ಯಾಸ್ ರೆಕಮೆಂಡೆಡ್ ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್ ಬೈ ವೇ ಆಫ್ ಕ್ಯಾಪಿಟಲೈಸೇಷನ್ ಆಫ್ ರಿಸರ್ವ್ಸ್ ಇನ್ ರೇಷಿಯೋ ಆಫ್ 4:1. ಅಂದ್ರೆ 4 ನ್ಯೂ ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ಸ್ ಆಫ್ ₹1 ಈಚ್ ಫಾರ್ ಎವರಿ 1 ಎಕ್ಸಿಸ್ಟಿಂಗ್ ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ಸ್ ಆಫ್ ₹1 ಈಚ್. ಅಂದ್ರೆ ನಿಮ್ಮ ಹತ್ರ 1 ಶೇರ್ ಇದ್ರೆ ಕಂಪನಿ 4 ಶೇರುಗಳನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನ ಮಾಡಿದೆ. ಅಂದ್ರೆ ಟೋಟಲ್ 5 ಶೇರುಗಳಾಗುತ್ತೆ. 1 ಶೇರ್ ಇದ್ರೆ 5 ಶೇರುಗಳಾಗುತ್ತೆ. ಆ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. ಹಾಗೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ. ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ. ಸದ್ಯದ ಮಟ್ಟಿಗೆ ರೆಕಾರ್ಡ್ ಡೇಟ್ ಅನ್ನ ಇನ್ನು ಅನೌನ್ಸ್ ಮಾಡಿಲ್ಲ. ಹಾಗೆ ತುಂಬಾ ಜನ ಈ ರೀತಿಯ ವಿಡಿಯೋಗಳನ್ನ ಕವರ್ ಮಾಡಿದಾಗ ಪ್ರಶ್ನೆ ಮಾಡೋದೇನು ಅಂತಂದ್ರೆ, ನಾವೀಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ. ಖಂಡಿತ ಸಿಗುತ್ತೆ. ರೆಕಾರ್ಡ್ ಡೇಟ್ ಏನಿರುತ್ತೆ ಅದಕ್ಕೆ ಮುಂಚೆ ಯಾರೆಲ್ಲ ಬೈ ಮಾಡ್ತಾರೋ ಅವ್ರಿಗೆಲ್ರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ. ಆದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬೋನಸ್, ಸ್ಟಾಕ್ ಸ್ಪ್ಲಿಟ್ ಅಥವಾ ಡಿವಿಡೆಂಡ್, ಈ ಕಾರಣಕ್ಕೆ ನಾವು ಸ್ಟಾಕ್ ಅನ್ನ ಬೈ ಮಾಡಬಾರ್ದು. ಆ ಕಂಪನಿಯ ಫಂಡಮೆಂಟಲ್ಸ್ ನೋಡ್ಬೇಕು, ಗ್ರೋತ್ ಅಪಾರ್ಚುನಿಟಿ ನೋಡ್ಬೇಕು. ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ, ಗ್ರೋತ್ ಅಪಾರ್ಚುನಿಟಿ ಚೆನ್ನಾಗಿದ್ರೆ ಅಂತ ಸಂದರ್ಭದಲ್ಲಿ ನಾವು ಆ ಸ್ಟಾಕ್ ಅನ್ನ ತಗೊಂಡ್ರೆ ಅಲ್ಲಿ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಬೋನಸ್, ಸ್ಪ್ಲಿಟ್, ಡಿವಿಡೆಂಡ್ ಇವೆಲ್ಲ ಊಟದಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನಮ್ಮ ಊಟದಲ್ಲಿ ಮೇನ್ ಕೋರ್ಸ್ ಏನಿದೆ ಅದು ಕ್ಯಾಪಿಟಲ್ ಗೇನ್. ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಆಗೋದು ಬಹಳ ಇಂಪಾರ್ಟೆಂಟ್. ಅದರ ಮಧ್ಯೆ ಬೋನಸ್, ಸ್ಪ್ಲಿಟ್, ಡಿವಿಡೆಂಡ್ ಸಿಗುತ್ತಾ, ನಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಇನ್ನೂ ಚೆನ್ನಾಗಿರುತ್ತೆ. ಅಡಿಷನಲ್ ಲಾಭ ಕೂಡ ಆಗುತ್ತೆ. ಹಾಗಾದ್ರೆ ಈ ಅಥಮ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಏನ್ ಕೆಲಸ ಮಾಡುತ್ತೆ? ಕಂಪನಿಯ ಹೆಸರಲ್ಲೇ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ. ಬಟ್ ಸ್ಟಿಲ್ ನೋಡೋಣ ಏನ್ ಮಾಡುತ್ತೆ ಅಂತ. ನೋಡಬಹುದು, ಕಂಪನಿ 2 ಮೇಜರ್ ಬಿಸ್ನೆಸ್ ವರ್ಟಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ಎರಡನೇದು ಕ್ರೆಡಿಟ್ ಬಿಸ್ನೆಸ್. ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಲ್ಲಿ ನೋಡಬಹುದು, ಅಥಮ್ ಇಸ್ ಎಂಗೇಜ್ಡ್ ಇನ್ ಲಾಂಗ್ ಟರ್ಮ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಕ್ರಾಸ್ ದ ಲಿಸ್ಟೆಡ್ ಅಂಡ್ ಅನ್ಲಿಸ್ಟೆಡ್ ಸ್ಪೇಸ್ ವಿತ್ ಸಿಗ್ನಿಫಿಕೆಂಟ್ ಮೆಜಾರಿಟಿ ಆಫ್ ದ ಪೋರ್ಟ್ಫೋಲಿಯೋ ಇನ್ವೆಸ್ಟೆಡ್ ಇನ್ 10+ listed entities. Typical holding period is between 3 to 5 years on average. The aggregate value of investment held by the company was approximately 1,26,410 million as of March 31st, 2025. ಅಂದ್ರೆ ಕಂಪನಿ ಒಂದು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಲ್ಲಿರುವಂತಹ ಕಂಪನಿ. ಹಲವಾರು ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಕಂಪನಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಆ ಮೂಲಕ ಅರ್ನ್ ಮಾಡ್ತಾ ಇದೆ. ಹೇಗೆ ನಾವು ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡ್ತೀವಿ, ಟಾಟಾ ಗ್ರೂಪ್, ಬಜಾಜ್ ಹೋಲ್ಡಿಂಗ್ಸ್ ಅನ್ನ ನೋಡ್ತೀವಿ, ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಕಂಪನಿ. ಇನ್ನು ಕ್ರೆಡಿಟ್ ಬಿಸ್ನೆಸ್ ಅಲ್ಲೂ ಕೂಡ ಇದೆ, ಅಂದ್ರೆ ಸಾಲ ಕೊಡೋದ್ರಲ್ಲಿ. ಅಥಮ್ ಪ್ರೊವೈಡ್ಸ್ ಎ ವೈಡ್ ರೇಂಜ್ ಆಫ್ ಕ್ರೆಡಿಟ್ ಅಂಡ್ ಫೈನಾನ್ಸಿಂಗ್ ಸೊಲ್ಯೂಷನ್ಸ್ ಅಕ್ರಾಸ್ ದ ಎಂಟೈರ್ ಸ್ಪೆಕ್ಟ್ರಮ್ ಆಫ್ yield curve. The focus in this business continues to be in asset backed lending and enable productive asset creation. ಅಂದ್ರೆ ಅಸೆಟ್ ಬ್ಯಾಕ್ಡ್ ಲೆಂಡಿಂಗ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮನೆಯ ಮೇಲೆ ಲೋನ್ ಕೊಡೋದಾಗ್ಬೋದು, ಅಸೆಟ್ ಅನ್ನ ಅಡ ಇಟ್ಕೊಂಡು ಲೋನ್ ಕೊಡುವಂತದ್ದು. ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ. ಕ್ರೆಡಿಟ್ ಬಿಸ್ನೆಸ್ ನೋಡಬಹುದು, 21,500 ಮಿಲಿಯನ್ ಇದೆ. ಈ 2 ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸವನ್ನ ಮಾಡುತ್ತೆ. ಇನ್ನು ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ವೈಸ್ ಎಷ್ಟು ಅರ್ನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇಂದ 89% ಅರ್ನ್ ಮಾಡ್ತಾ ಇದೆ ಕಂಪನಿ. ಲೆಂಡಿಂಗ್ ಬಿಸ್ನೆಸ್ ಇಂದ 11%. ಅಂದ್ರೆ ಕಂಪನಿಗೆ ₹100 ಬರ್ತಾ ಇದೆ ಅಂದ್ರೆ ಅದರಲ್ಲಿ ₹89 ಇನ್ವೆಸ್ಟ್ಮೆಂಟ್ಸ್ ಇಂದಾನೆ ಬರ್ತಾ ಇದೆ. ಇನ್ನು ₹11 ಮಾತ್ರ ಲೆಂಡಿಂಗ್ ಬಿಸ್ನೆಸ್ ಇಂದ ಬರ್ತಾ ಇದೆ, ಅಂದ್ರೆ ಲೋನ್ ಕೊಡೋದ್ರಿಂದ ಬರ್ತಾ ಇದೆ.
ಇನ್ನು ಕಂಪನಿಯ ನೆಟ್ವರ್ಕ್ ನೋಡಬಹುದು, 25 ಬ್ರಾಂಚಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದೆ. ಮುಂಬೈಯಲ್ಲಿ ಹೆಡ್ ಕ್ವಾರ್ಟರ್ ಇದೆ. 425 ಜನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. 170 ಲೊಕೇಶನ್ಸ್ ಅಲ್ಲಿ ಕಂಪನಿ ತನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿದೆ. ಇನ್ನು ಇತ್ತೀಚಿನ ಅಕ್ವಿಸಿಷನ್ ನೋಡಬಹುದು, ಪ್ರತಾಪ್ ಸ್ನಾಕ್ಸ್ ಅಲ್ಲಿ ಕಂಪನಿ ಸೆಪ್ಟೆಂಬರ್ 2024 ಅಕ್ವಿಸಿಷನ್ ಮಾಡಿದೆ. 42% ಸ್ಟೇಕ್ ಅನ್ನ ತಗೊಂಡಿದೆ 846 ಕೋಟಿಗೆ. ನಂತರ ನಿಟ್ಕೋದಲ್ಲಿದೆ. ಆಕ್ಚುಲಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, NICTO ಅಲ್ಲ, ಅದು NITCO. ನಿಟ್ಕೋದಲ್ಲೂ ಕೂಡ 45% ಸ್ಟೇಕ್ ಅನ್ನು ತಗೊಂಡಿದೆ ಅಕ್ಟೋಬರ್ 2024 ಇಂಡಿಯಾ SME ಆರ್ಕ್ ಅಲ್ಲಿ 79% ಸ್ಟೇಕ್ ಅನ್ನು ಹೊಂದಿದೆ ಕಂಪನಿ. ಇದು ಇತ್ತೀಚಿನ ಅಕ್ವಿಸಿಷನ್ಸ್ 2024 ಆಗಿರುವಂತದ್ದು. ಏನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ 2017 ನೋಡಬಹುದು. 22 351, 19ರಲ್ಲಿ 36 ಮೈನಸ್ ಆಯ್ತು, ಹಾಗೆ 20 ಕೂಡ ಮೈನಸ್. ನಂತರ 21ರಿಂದ ನೋಡಬಹುದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ. 256, 907, 374, 2400, 4500, 3800. ಈ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಹೇಗೆ ಪರ್ಫಾರ್ಮ್ ಮಾಡ್ತವೆ ಅಂತಂದ್ರೆ ಇವ್ರಿಗೆ ಮೇಜರ್ ಇನ್ಕಮ್ ಬಂದು ಕ್ಯಾಪಿಟಲ್ ಗೇನ್ ಆಗಿರುತ್ತೆ, ಜೊತೆಗೆ ಡಿವಿಡೆಂಡ್ಸ್ ಆಗಿರುತ್ತೆ. ಹಾಗಾಗಿ ವೇರಿಯೇಷನ್ಸ್ ಇರುತ್ತೆ. ಕ್ಯಾಪಿಟಲ್ ಗೇನ್ ಕಂಪನಿ ಸ್ಟಾಕ್ ಅನ್ನ ಮಾರಾಟ ಮಾಡಿದ್ರೆ ಮಾತ್ರ ನಮಗೆ ಸೇಲ್ಸ್ ಅಲ್ಲಿ ಅಪಿಯರ್ ಆಗುತ್ತೆ. ಮಾರಾಟ ಮಾಡಿಲ್ಲ ಅಂತಂದ್ರೆ ಅದನ್ನ ತೋರ್ಸಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಅನ್ರಿಯಲೈಸ್ಡ್ ಪ್ರಾಫಿಟ್. ರಿಯಲೈಸ್ಡ್ ಪ್ರಾಫಿಟ್ ಮಾತ್ರ ತೋರಿಸಬೇಕಾಗುತ್ತೆ. ಹಾಗಾಗಿ ಡಿವಿಡೆಂಡ್ ಇನ್ಕಮ್ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ವೇರಿಯೇಷನ್ಸ್ ಇರುತ್ತೆ ಕಂಪನಿಗಳ ನಂಬರ್ಸ್ ಅಲ್ಲಿ. ನೀವು ಟಾಟಾ ಇನ್ವೆಸ್ಟ್ಮೆಂಟ್ ನೋಡಿ, ಬಜಾಜ್ ಹೋಲ್ಡಿಂಗ್ಸ್ ನೋಡಿ, TVS ಹೋಲ್ಡಿಂಗ್ಸ್ ನೋಡಿ, ಈ ಹೋಲ್ಡಿಂಗ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ನಂಬರ್ಸ್ ಅದೇ ರೀತಿ ಇರುತ್ತೆ, ಕನ್ಸಿಸ್ಟೆಂಟ್ ಆಗಿ ರೈಸ್ ಆಗೋದಿಲ್ಲ ಯೂಶುವಲಿ. ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು, ಲಾಸ್ಟ್ 5 ಇಯರ್ಸ್ ಇಂದ ಡೇಟಾ ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ಗಳಿಸ್ತಾ ಇದೆ. ಹಾಗೆ EPS ಕೂಡ ನೋಡಬಹುದು ಯಾವ ಪ್ರಮಾಣದಲ್ಲಿದೆ ಅಂತ. 8ರಿಂದ ಸ್ಟಾರ್ಟ್ ಆಗಿ ಈಗ 236 ರೂಪಾಯಿಗೆ ಬಂದಿದೆ EPS. ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ನೋಡೋದು, ಮೋರ್ ದನ್ 30 ಇದೆ. CAGR ಕೂಡ ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಕೂಡ. ಪ್ರಾಫಿಟ್ ಗ್ರೋತ್ ಗೆ ಬಂದ್ರೆ TTM ಅಲ್ಲಿ ನೆಗೆಟಿವ್ ಇದೆ. ಇನ್ನು 3 ಇಯರ್ಸ್, 5 ಇಯರ್ಸ್, 10 ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ TTM ಅಲ್ಲಿ ಫ್ಲಾಟ್ ಇದೆ. 3 ಇಯರ್ಸ್ ಅಲ್ಲಿ ಚೆನ್ನಾಗಿದೆ, 5 ಇಯರ್ಸ್ ಕೂಡ ಇಲ್ಲ, ಅಂದ್ರೆ ಫ್ಲಾಟ್. 10 ಇಯರ್ಸ್ ಅಲ್ಲಿ 60% ಇದೆ ಅವರೇಜ್. ಏನು ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ರಿಸರ್ವ್ಸ್ ನೋಡಬಹುದು, 16,182 ಕೋಟಿ ರಿಸರ್ವ್ಸ್ ಇದೆ. ಒಳ್ಳೆ ಪ್ರಮಾಣದ ರಿಸರ್ವ್ಸ್ ಅನ್ನ ಇಟ್ಟಿದೆ ಕಂಪನಿ. ಬಾರೋಯಿಂಗ್ಸ್ 2,800 ಕೋಟಿ ಇದೆ. ಇದು ಕೂಡ ಒಂದು ಫೈನಾನ್ಸಿಂಗ್ ಕೆಲಸವನ್ನ ಮಾಡುತ್ತೆ, ಹಾಗಾಗಿ ಬಾರೋಯಿಂಗ್ಸ್ ಒಂದಷ್ಟು ಇರುತ್ತೆ. ಬಟ್ ರಿಸರ್ವ್ಸ್ ಗೆ ಕಂಪೇರ್ ಮಾಡಿದ್ರೆ ಬಾರೋಯಿಂಗ್ಸ್ ತುಂಬಾನೇ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ. ಯಾಕಂದ್ರೆ 16,000 ಕೋಟಿ ರಿಸರ್ವ್ಸ್ ಇರೋದ್ರಲ್ಲಿ 3,000 ಕೋಟಿ ಬಾರೋಯಿಂಗ್ಸ್ ಅಂದ್ರೆ ಈಸಿಯಾಗಿ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು, 68.79% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಇತ್ತೀಚೆಗೆ ಫಂಡ್ ರೈಸ್ ಮಾಡಿದ್ದಾರೆ, ಸ್ಟೇಕ್ ಸೆಲ್ ಅನ್ನ ಮಾಡಿ, ಹಾಗಾಗಿ ನಿಯರ್ಲಿ 75 ಇದ್ದಿದ್ದು ಈಗ ನಿಯರ್ಲಿ 69% ಇದೆ. FIS ನೋಡಬಹುದು, ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ, ನಿಯರ್ಲಿ 8% ಇಂದ 14% ಹೋಗಿದ್ದಾರೆ. DIS ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಪಬ್ಲಿಕ್ 16.85% ಹೋಲ್ಡಿಂಗ್ ಇಟ್ಟಿದ್ದಾರೆ. ಡಿಸೆಂಟ್ ಹೋಲ್ಡಿಂಗ್ ಅಂತ ಹೇಳ್ಬೋದು. ಬಟ್ DIS ಇನ್ನು ಹೆಚ್ಚಿನ ಇಂಟ್ರೆಸ್ಟ್ ಅನ್ನ ತೋರಿಸ್ತಿಲ್ಲ ಕಂಪನಿಯ ಮೇಲೆ. ಬಟ್ FIS ಒಳ್ಳೆ ಹೋಲ್ಡಿಂಗ್ ಅನ್ನ ಇಟ್ಟಿದ್ರೆ, ಅದರಲ್ಲೂ ಇತ್ತೀಚೆಗೆ ಸ್ಟೇಕ್ ಅನ್ನ ಹೈಕ್ ಕೂಡ ಮಾಡಿದ್ದಾರೆ. ಇನ್ನು ಕಂಪನಿಯ ವ್ಯಾಲ್ಯೂಯೇಷನ್ ವೈಸ್ ನೋಡೋದಾದ್ರೆ ಸ್ಟಾಕ್ PE ನೋಡಬಹುದು 11.4 ಇದೆ. PE ನೋಡಿದ್ರೆ ಸಾಕಾ? ಯಾಕಂದ್ರೆ PE ನೋಡಿದ್ರೆ ಜಸ್ಟ್ 11 ಇದೆ, ಅಂಡರ್ ವ್ಯಾಲ್ಯೂಡ್ ಅಂತ ಅಂದ್ಕೊಳ್ಬಹುದು. ನಾನು ಅವಾಗ ಹೇಳ್ತಾ ಇರ್ತೀನಿ, ಬರೀ PE ನೋಡಿ ಡಿಸೈಡ್ ಮಾಡಕ್ ಆಗಲ್ಲ ಅಂತ. ಸ್ಟಾಕ್ PE ಖಂಡಿತ 11.4 ಇದೆ, ಅಂದ್ರೆ 11.4 ಟೈಮ್ಸ್ ಇದೆ, ಕಡಿಮೆ ಇದೆ. ಆದ್ರೆ ಗ್ರೋತ್ ಅಪರ್ಚುನಿಟಿ ಕೂಡ ನೋಡ್ಬೇಕಾಗುತ್ತೆ. ಹಾಗೆ ಇಂಡಸ್ಟ್ರಿ PE ನೋಡ್ಬೇಕಾಗುತ್ತೆ. ಇಂಡಸ್ಟ್ರಿ PE ನೋಡಬಹುದು 22.3 ಇದೆ, ಅಂದ್ರೆ 11.4 ಕಂಪನಿ PE, ಇಂಡಸ್ಟ್ರಿ PE 22, ಅಂದ್ರೆ ಕಂಪನಿ ಅಂಡರ್ ವ್ಯಾಲ್ಯೂಡ್ ಆಗಿದೆ ಇಂಡಸ್ಟ್ರಿಗೆ ಹೋಲಿಸಿದ್ರೆ. ಹಾಗೆ ಅಟ್ ದ ಸೇಮ್ ಟೈಮ್ ಗ್ರೋತ್ ನೋಡೋಕೆ ನಾವು ಪೆಗ್ ರೇಷಿಯೋ ನೋಡಬೇಕು. ಪೆಗ್ ರೇಷಿಯೋ ನೋಡಬಹುದು 0.13 ಇದೆ, ಅಂದ್ರೆ ಇದು ಬಿಲೋ 1% ಇರಬೇಕು. 0.13 ಅಂದ್ರೆ ಗ್ರೋತ್ ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ವ್ಯಾಲ್ಯೂಯೇಷನ್ ವೈಸ್ ಖಂಡಿತ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬೋದು ಕಂಪನಿಯನ್ನ. ಈವನ್ ಇಂಡಸ್ಟ್ರಿ ಹೋಲಿಸಿದ್ರು ಕೂಡ, ಹಾಗೆ ಪೆಗ್ ರೇಷಿಯೋದಲ್ಲಿ ಗ್ರೋತ್ ಆಪರ್ಚುನಿಟಿ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಟೆಕ್ನಿಕಲ್ ಫ್ಯಾಕ್ಟರ್ಸ್ ಅನ್ನು ಕೂಡ ನೋಡ್ಬೋಣ. ಎಸ್ಪೆಷಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ, ನಾವು ಜಸ್ಟ್ ಮೂವಿಂಗ್ ಅವರೇಜ್ ಅಂಡ್ ವಾಲ್ಯೂಮ್ಸ್ ಅನ್ನ ನೋಡಿದ್ರೆ ಸಾಕು ಅಂದ್ಕೊಳ್ತೀನಿ. ನಾನು ಪರ್ಸನಲಿ ನಾನಿಲ್ಲಿ 50 ಡೇಸ್ ಮೂವಿಂಗ್ ಅವರೇಜ್ ಹಾಗೂ 200 ಮೂವಿಂಗ್ ಅವರೇಜ್ ಹಾಕಿದ್ದೀನಿ. ಇದು ರೆಡ್ ಲೈನ್ 200 ಡೇಸ್ ಮೂವಿಂಗ್ ಅವರೇಜ್, ಹಾಗೆ ಇದು ಬ್ಲೂ ಲೈನ್ ಬಂದು 50 ಡೇಸ್ ಮೂವಿಂಗ್ ಅವರೇಜ್. 50 ಡೇಸ್ ಮೂವಿಂಗ್ ಅವರೇಜ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗಿದೆ. 200 ಡೇಸ್ ಮೂವಿಂಗ್ ಅವರೇಜ್ ಇನ್ನು ಸ್ವಲ್ಪ ಕೆಳಗಡೆ ಇದೆ. ಸಪೋರ್ಟ್ ಆಗಿ ತಗೊಂಡು ಮೇಲೆ ಬರುತ್ತಾ ಕಾದು ನೋಡ್ಬೇಕಾಗುತ್ತೆ. ಎಸ್ಪೆಷಲಿ ಇಲ್ಲಿ ನೋಡಬಹುದು, ಇಲ್ಲಿ ಸ್ವಲ್ಪ ಬ್ರೇಕ್ ಆದ್ರೂ ಕೂಡ ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡಿದೆ. ಇಲ್ಲಿ ಸಪೋರ್ಟ್ ಅನ್ನ ತಗೊಂಡಿದೆ, ಇಲ್ಲಿ ಸಪೋರ್ಟ್ ಅನ್ನ ತಗೊಂಡಿದೆ. 200 ಡೇಸ್ ಮೂವಿಂಗ್ ಅವರೇಜ್ ಅನ್ನ ಸಪೋರ್ಟ್ ತಗೊಂಡು ಮೇಲೆ ಬಂದಿದೆ ಸ್ಟಾಕ್ ಈ ಹಿಂದೆ. ಈ ಸಲ ಕೂಡ ಮೇ ಬಿ 2400 ರೇಂಜ್ ಅಲ್ಲಿ ಇದೆ 200 ಡೇಸ್ ಮೂವಿಂಗ್ ಅವರೇಜ್. ಅಲ್ಲಿಂದ ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತಾ ಕಾದ್ ನೋಡ್ಬೇಕಾಗಿದೆ. ಈಗ ಇನ್ನು ಸದ್ಯದ ಮಟ್ಟಿಗೆ ದೂರದಲ್ಲಿದೆ. ಟೆಕ್ನಿಕಲ್ ಫ್ಯಾಕ್ಟರ್ಸ್ ಅನ್ನ ನೋಡಿದ್ರೆ, ಎಸ್ಪೆಷಲಿ ಮೂವಿಂಗ್ ಅವರೇಜ್ ವೈಸ್ 2450 ರೇಂಜ್ ಅಲ್ಲಿ ಸಪೋರ್ಟ್ ಇದೆ. ನೋಡೋಣ ಇನ್ನು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಲಾಂಗ್ ಟರ್ಮ್ ಅಲ್ಲಿ ಅದನ್ನ ನೋಡೋದಾದ್ರೆ, ಲಾಸ್ಟ್ 6 ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 13% ಪಾಸಿಟಿವ್ ಇದೆ.
ಹೈಯಿಂದ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ನೋಡ್ಬೋದು. ನಿಯರ್ಲಿ 17 ಅಥವಾ 20% ಕರೆಕ್ಷನ್ ಆಗಿದೆ ಅಂತ ಹೇಳ್ಬೋದು ಹೈಯಿಂದ. 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 69% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 17,000% ರಿಟರ್ನ್ಸ್ ಇದೆ ನೋಡ್ಬೋದು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 2025ರಲ್ಲಿ ಜನವರಿಯಲ್ಲಿ ನೋಡ್ಬೋದು 27-28% ಬಿದ್ದಿತ್ತು ಸ್ಟಾಕ್ಗಳು. ಅದರಲ್ಲೂ ಒಳ್ಳೆ ಕಂಪನಿಗಳು ಬಿದ್ದರೆ ಅದು ಅಪಾರ್ಚುನಿಟಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. 27-28% ಕರೆಕ್ಷನ್ ಆಗಿದೆ ಜನವರಿ ಇಂದ ಫೆಬ್ರವರಿವರೆಗೂ. ಬಟ್ ಆನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ಅಷ್ಟೇ 2023ನಲ್ಲೂ ಕೂಡ ಒಂದಷ್ಟು ಕರೆಕ್ಷನ್ ಆಗಿದೆ. 26-27% ಅಂದ್ರೆ 2023 ಹಾಗೂ 2025ರ ಕರೆಕ್ಷನ್ ನೋಡಿದ್ರೆ ಅಪ್ ಟು 30% ಕರೆಕ್ಷನ್ ಆಗುತ್ತೆ ಸ್ಟಾಕ್. ಈಗ ಅರೌಂಡ್ 20%. ಇನ್ನೊಂದು 10% ಆದ್ರೆ ಆಲ್ಮೋಸ್ಟ್ 200 ಡೇಸ್ ಮೂವಿಂಗ್ ಅವರೇಜ್ ಏನಿತ್ತು ಅಲ್ಲಿಗೆ ಬಂದ್ಬಿಡುತ್ತೆ. ಬಟ್ ಈಗ ಕಂಪನಿ ಬೋನಸ್ ಕೊಡುವಂತ ಡಿಸಿಷನ್ ತಗೊಂಡಿರೋದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ಇಲ್ಲಿಂದ ಈ ತರದ ಡಿಸಿಷನ್ ಗಳು ಬಂದಾಗ ಬೋನ್ಸ್ ಕೂಡ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ಇನ್ ಕೇಸ್ ಡೌನ್ ಆದ್ರೆ ಮೇ ಬಿ 2400-500 ನಡುವೆ ಸಪೋರ್ಟ್ ತಗೊಂಡು ಮೇಲೆ ಕೂಡ ಬರಬಹುದು. ನೋಡೋಣ. 5 ಇಯರ್ಸ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮ್ಯಾಕ್ಸಿಮಮ್ ಕೂಡ ನೋಡಬಹುದು 1,83,000% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಕಂಪನಿ. 2015ರಲ್ಲಿ ಲಿಸ್ಟ್ ಆಗಿರುವಂತದ್ದು. ಅಲ್ಲಿಂದ ಇಲ್ಲಿವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅತಮ್ ಇನ್ವೆಸ್ಟ್ಮೆಂಟ್ಸ್. ಸೊ ಕಂಪನಿಯನ್ನ ಸ್ಟಡಿ ಮಾಡಿ, ಬ್ಲೈಂಡ್ಲಿ ತಗೊಳಕ್ ಹೋಗ್ಬೇಡಿ. ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಿರ್ಧಾರವನ್ನ ಮಾಡಿ. ನಾನು ಒಂದಷ್ಟು ವಿಷಯವನ್ನ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇನ್ನು ನಿಮ್ಮ ರಿಸ್ಕ್ಗೆ ತಕ್ಕಂತೆ ಡಿಸಿಷನ್ ಕೂಡ ತಗೊಳ್ಬೇಕಾಗತ್ತೆ. ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡ್ಲಿಲ್ಲ ನಾವು, ನೋಡಬಹುದು 46,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸ್ಟಡಿ ಮಾಡಿ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಿರ್ಧಾರ ಮಾಡಿ. ಸರಿಗಳೇರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.